खलीफा के हम हैं खलीफा हमारा, वो दिल है हमारा आका हमारा, हमारा हमारा खलीफा हमारा, वो दिल है हमारा आका हमारा, वो दिल है हमारा आका हमारा। ಅಸ್ಸಲಾಮು ಅಲೈಕುಂ. ದಿಸ್ ವೀಕ್ ವಿತ್ ಹುಜೂರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಭೇಟಿಗಳ ಮುಖ್ಯಾಂಶಗಳನ್ನು ನಾವು ನಿಮಗೆ ತಲುಪಿಸುವ ಸೌಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಒಂದು ಜರ್ಮನಿಯ ಲಜನಾ ಸದಸ್ಯರೊಂದಿಗೆ, ಇನ್ನೊಂದು ಜರ್ಮನಿ ಜಮಾತಿನ ಮುಬಲ್ಲಿಗರೊಂದಿಗೆ. ರವಿವಾರದಂದು ಜರ್ಮನಿ ಲಜನಾ ಇಮಾ ಇಲ್ಲದ ನ್ಯಾಷನಲ್ ಮಾಮಿಲೆಗೆ ಹಜರತ್ ಖಲೀಫತುಲ್ ಮಸೀಹ್ ಅಯ್ಯದುಲ್ಲಾ ಬಿನ್ ಅಜೀಜ್ರನ್ನು ಭೇಟಿಯಾಗಲು ಸೌಭಾಗ್ಯ ಲಭಿಸಿತ್ತು. UK ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಭೇಟಿಗಾಗಿ ಆಮಿಲದ ಸದಸ್ಯರು ವಿಶೇಷವಾಗಿ ಪ್ರಯಾಣಿಸಿದ್ದರು. ಮೌನ ಪ್ರಾರ್ಥನೆಯೊಂದಿಗೆ ಮುಲಾಕಾತ್ ಪ್ರಾರಂಭವಾಯಿತು. ನಂತರ ಎಲ್ಲ ಆಮಿಲ ಸದಸ್ಯರಿಗೆ ತಮ್ಮ ವಿಭಾಗದ ಬಗ್ಗೆ ಪರಿಚಯಪಡಿಸಲು ಮತ್ತು ಹುಜೂರ್ ಅನ್ವರ್ರ ಮಾರ್ಗದರ್ಶನವನ್ನು ಪಡೆಯಲು ಸಾಧ್ಯವಾಯಿತು. ಭೇಟಿಯ ವೇಳೆ ಹಜರತ್ ಖಲೀಫತುಲ್ ಮಸೀಹ್ ನಾಸರಾತ್ ಸೆಕ್ರೆಟರಿಗೆ ಸಹ ಮಾರ್ಗದರ್ಶನ ನೀಡಿದರು. ರೂಢಿಯಲ್ಲಿರುವ ರೀತಿಯನ್ನು ಮೀರಿ ನಾಸರಾತರಿಗೆ ಆಸಕ್ತಿಯನ್ನು ಬೆಳೆಸುವ ಮತ್ತು ಹಾಜರಾಗಲು ಮತ್ತು ಭಾಗವಹಿಸಲು ಪ್ರೇರೇಪಿಸುವ ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕು. ಅವರ ಆಸಕ್ತಿಯನ್ನು ಬೆಳೆಸಲು ಚಟುವಟಿಕೆಗಳನ್ನು ಯೋಜಿಸಬೇಕು. ತದನಂತರ ಅದರ ಜೊತೆಗೆ ಮಾತಿನಲ್ಲಿ ನೀವು ತರಬೇತಿ ಸಂಬಂಧಿತ ವಿಷಯಗಳನ್ನು ಆ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳಬಹುದು. ಯಾರಾದರೂ ಎದ್ದು ನಿಂತು ನೀವು ನಮಾಜನ್ನು ಸಲ್ಲಿಸಬೇಕು, ನೀವು ಈ ರೀತಿಯಾಗಿ ವರ್ತಿಸಬೇಕು, ಇಲ್ಲದಿದ್ದರೆ ನೀವು ಅಲ್ಲಾಹನ ಕೋಪೆಗೆ ಒಳಗಾಗುತ್ತೀರಿ ಎಂದು ಹೇಳಲು ಭಾಷಣ ಮಾಡಿದರೆ, ಅಥವಾ ನೀವು ಕುರಾನ್ ಓದಿದ್ದರೆ ಇಂತಿಂಥದ್ದು ಸಂಭವಿಸುತ್ತದೆ, ಅಥವಾ ನೀವು ಪರ್ದಾವನ್ನು ಧರಿಸಿದರೆ ಇದಾಗುವುದು, ಅಥವಾ ಅಲ್ಲಾಹನು ಬಹಳ ಕಠಿಣವಾಗಿ ವರ್ತಿಸುವನು ಎಂಬಿತ್ಯಾದಿಯಾಗಿ ನೀವು ಅವರಿಗೆ ಹೇಳಬಾರದು. ಬದಲಿಗೆ ನೀವು ಅವರಿಗೆ ಪ್ರೀತಿ ಮತ್ತು ಸೌಮ್ಯವಾಗಿ ವಿಷಯಗಳನ್ನು ವಿವರಿಸಬೇಕು ಮತ್ತು ನಾಸರಾತ್ಗಾಗಿ ಯೋಜನೆಯನ್ನು ರೂಪಿಸಬೇಕು. ನಾಸರಾತ್ಗೆ ವಿಷಯಗಳನ್ನು ಪ್ರೀತಿಯಿಂದ ವಿವರಿಸಬೇಕು. ಅವರು ಏಕೆ ಅಹಮದಿಯರು, ಅವರು ಏಕೆ ಮುಸ್ಲಿಮರು, ಇಸ್ಲಾಂ ಅವರಿಂದ ಏನು ನಿರೀಕ್ಷಿಸುತ್ತದೆ, ಧರ್ಮದ ಅಗತ್ಯತೆ ಏನು, ಅಲ್ಲಾಹನು ಏಕೆ ಅಸ್ತಿತ್ವದಲ್ಲಿದ್ದಾನೆ, ಅಲ್ಲಾಹನ ಅಗತ್ಯವೇನು ಮತ್ತು ಅವನು ಅಸ್ತಿತ್ವದಲ್ಲಿದ್ದಾನೆ ಅಥವಾ ಇಲ್ಲವೇ ಎಂದು ಅವರಿಗೆ ತಿಳಿಸಬೇಕು. ಇತ್ತೀಚೆಗೆ ದಿನಗಳಲ್ಲಿ ಹೆಚ್ಚುತ್ತಿರುವ ನಾಸ್ತಿಕತೆಯ ವಿಷಯದ ಸುತ್ತ ದೊಡ್ಡ ಚರ್ಚೆ ನಡೆಯುತ್ತಿದೆ. ತಮ್ಮ ಮಕ್ಕಳಿಗೆ ನೈತಿಕವಾದ ತರಬೇತಿ ತಾಯಂದಿರು ನೀಡಬೇಕಾಗುತ್ತದೆ. ನೀವು ನಾಸರಾತ್ಗೆ ಉತ್ತಮ ನೈತಿಕ ತರಬೇತಿಯನ್ನು ಖಾತ್ರಿಪಡಿಸಿಕೊಂಡರೆ ಭವಿಷ್ಯದ ಮೀಳಿಗೆಯ ತರಬೇತಿ ಆಗುವುದು ಮತ್ತು ಅವರು ಸುರಕ್ಷಿತರಾಗುವರು ಅಲ್ಲವೇ? ಸ್ವತಃ ಅಲ್ಲಾಹನೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಈ ಸಂಬಂಧವನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ನಮಗೇಕೆ ನಮಾಜ್ ಮುಖ್ಯ, ನಾವೇಕೆ ಅಹಮದಿಯರು ಮತ್ತು ಧಾರ್ಮಿಕ ಜ್ಞಾನ ಪಡೆಯುವುದು ಏಕೆ ಮುಖ್ಯ ಎಂಬುದನ್ನು ಅವರಿಗೆ ವಿವರಿಸಬೇಕು. ಚರಿತ್ರೆ, ಹದೀಸುಗಳು ಮತ್ತು ಪವಿತ್ರ ಕುರಾನನ್ನು ಓದುವ ಮೂಲಕ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. 14 ಅಥವಾ 15 ವರ್ಷ ವಯಸ್ಸನ್ನು ತಲುಪುವ ನಾಸರಾತ್ ಬಹಳ ಪ್ರಬುದ್ಧ ಪ್ರಶ್ನೆಗಳನ್ನು ಕೇಳುತ್ತಾರೆ. ಇಂಟ್ರೊಡಕ್ಷನ್ ಟು ದಿ ಸ್ಟಡಿ ಆಫ್ ಹೋಲಿ ಕುರಾನ್ ಎಂಬ ಗ್ರಂಥವನ್ನು ಜರ್ಮನ್ ಭಾಷೆಗೆ ಅನುವಾದಿಸಲಾಗಿದೆ. ಇದು ಆರಂಭದಲ್ಲಿ ತಫ್ಸೀರ್ ಕಬೀರ್ನ ಭಾಗವಾಗಿತ್ತು, ಆದರೆ ಈಗ ಅದನ್ನು ಜರ್ಮನ್ ಭಾಷೆಯಲ್ಲಿ ಪ್ರತ್ಯೇಕ ಪುಸ್ತಕವಾಗಿ ಪ್ರಕಟಿಸಲಾಗಿದೆ. ಅವರಿಗೆ ವಿವರಿಸಲು ನೀವು ಈ ಪುಸ್ತಕದಿಂದ ಅಂಶಗಳನ್ನು ಕಂಡುಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ತರಬೇತಿ ಕಾರ್ಯಕ್ರಮ ಮಾಡಬಹುದು. ಕಾರ್ಯಕ್ರಮಗಳನ್ನು ಕೇವಲ ಹಳೆಯ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಸಬಾರದು. ಸುಶಿಕ್ಷಿತ ಹುಡುಗಿಯರ ಮನಸ್ಥಿತಿ ಬದಲಾಗಿದೆ, ಆದ್ದರಿಂದ ಅವರ ಮನಸ್ಥಿತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಒಂದು ಮೀಟಿಂಗನ್ನು ನಡೆಸಿಕೊಂಡು ಮತ್ತು 13, 14, 15 ವರ್ಷದ ಹುಡುಗಿಯರನ್ನು ಆಹ್ವಾನಿಸಿಕೊಂಡು ಮತ್ತು ನಾವು ತರಬೇತಿ ಯೋಜನೆಯನ್ನು ಮಾಡಲಿದ್ದೇವೆ ಎಂದು ಅವರಿಗೆ ತಿಳಿಸಬೇಕು ಮತ್ತು ಅವರಿಗೆ ಅನುಕೂಲಕರವಾದ ಮತ್ತು ಸುಲಭವಾಗಿ ಕಾರ್ಯಗತಗೊಳಿಸಬಹುದಾದ ಯೋಜನೆಯನ್ನು ನೀವು ಹೇಗೆ ಮಾಡಬಹುದು ಎಂಬುದರ ಕುರಿತು ಅವರ ಸಲಹೆಗಳನ್ನು ಕೇಳಬೇಕು. ನಿಮ್ಮ ಆದೇಶವನ್ನು ಅವರ ಮೇಲೆ ಹೇರುವ ಬದಲು ಪರಸ್ಪರ ಸಮಾಲೋಚನೆಯಿಂದ ಕೆಲಸ ನಡೆಸಬೇಕು. ಮುಲಾಕಾತ್ ವೇಳೆ ತಮ್ಮ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಲು ಸಹ ಲಜನಾ ಸದಸ್ಯರಿಗೆ ಸಾಧ್ಯವಾಯಿತು. ಈ ದಿನಗಳಲ್ಲಿ ಜರ್ಮನಿಯಲ್ಲಿ ಬಲಪಂಥೀಯ ಪಕ್ಷಗಳ ಹೆಚ್ಚುತ್ತಿರುವ ಪ್ರಭಾವದ ಬೆಳಕಿನಲ್ಲಿ ಮತ್ತು ಮುಸ್ಲಿಂ ವಿರೋಧಿ ವರ್ಣಭೇದ ನಿತ್ಯ ಹರಡುವಿಕೆಯ ಬೆಳಕಿನಲ್ಲಿ ನಂಬಿಕೆ ಪ್ರಚಾರಕ್ಕೆ ಸಂಬಂಧಿಸಿದ ಯಾವ ಅಂಶಗಳು ಮತ್ತು ಕಾರ್ಯಕ್ರಮ ತಂತ್ರಗಳ ಮೇಲೆ ನಾವು ವಿಶೇಷವಾಗಿ ಗಮನ ಹರಿಸಬೇಕು. ವಲಸಿಗರು ಪ್ರವೇಶಿಸಬಾರದು ಮತ್ತು ಜರ್ಮನಿಯು ನಮ್ಮ ದೇಶವಾಗಿದೆ ಮತ್ತು ಆದ್ದರಿಂದ ಸ್ಥಳೀಯ ಜನರಾದ ನಮಗೆ ಹೆಚ್ಚಿನ ಹಕ್ಕುಗಳು ಸಿಗಬೇಕು ಎಂದು ಅವರು ಹೇಳುತ್ತಾರೆ. ಈ ಬಗ್ಗೆ ಹಲವು ಬಾರಿ ಬರೆದಿದ್ದೇನೆ. ಅವರು ಈ ಅಂಶಗಳನ್ನು ಎತ್ತಲು ಕಾರಣವೇನೆಂದರೆ, ಪಾಕಿಸ್ತಾನ ಅಥವಾ ಇತರ ದೇಶಗಳಿಂದ ಈ ದೇಶಗಳಿಗೆ ವಲಸೆ ಬರುವ ವಲಸಿಗರು ಸಾಮಾನ್ಯವಾಗಿ ಸೋಷಿಯಲ್ ವೆಲ್ಫೇರ್ನ ಅಧೀನದಲ್ಲಿ ಬದುಕುತ್ತಾರೆ ಮತ್ತು ಕೆಲಸ ಮಾಡುವುದಿಲ್ಲ. ತೆರಿಗೆದಾರರ ಹಣವನ್ನು ಮುಖ್ಯವಾಗಿ ಅವರ ಮೇಲೆ ಖರ್ಚು ಮಾಡಲಾಗ್ತಿದೆ ಮತ್ತು ಅದಕ್ಕಾಗಿ ಅವರಂತಹ ದೂರುಗಳನ್ನು ಹೊಂದಿದ್ದಾರೆ. ನೀವು ಜಮಾತ್ ಸದಸ್ಯರಿಗೆ ಹೇಳಬೇಕು ಮತ್ತು ನೀವು ಇದರ ಬಗ್ಗೆಯೂ ಬರೆಯಬೇಕು. ನಾನು ಸ್ವೀಡನ್ನಲ್ಲಿ ಈ ಬಗ್ಗೆ ಭಾಷಣ ಮಾಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಅದರಲ್ಲಿ ನಾನು ಜಮಾತ್ ಸದಸ್ಯರಿಗೆ ವಿವರಿಸಿದ್ದೇನೆ. ಈ ದೇಶಗಳಲ್ಲಿ ನೆಲೆಸಿರುವ ವಲಸಿಗರು ತೆರಿಗೆದಾರರ ಹಣದಿಂದ ಬದುಕುವ ಬದಲು ಅವರು ಸ್ವತಃ ತೆರಿಗೆಯನ್ನು ನೀಡಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಹೇಳಿದರು, ಪಡೆಯುವ ಕೈಗೆ ಬದಲಾಗಿ ನೀವು ನೀಡೋ ಆಗಬೇಕು ಎಂದು ಅವರು ಹೇಳಿದರು. ಪ್ರತಿಯೊಬ್ಬರು ಇದನ್ನು ಅನುಸರಿಸಬೇಕು, ಏಕೆಂದರೆ ಇದು ಇಸ್ಲಾಮಿನ ಬೋಧನೆ ಆಗಿದೆ. ನಾವು ಈ ಬೋಧನೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೇವೆ ಮತ್ತು ಪ್ರತಿಯೊಬ್ಬರು ಅದನ್ನು ಮಾಡಬೇಕು.
ಎಲ್ಲರೂ ಇದನ್ನು ಅನುಸರಿಸಿದರೆ ಬಲಪಂಥೀಯ ಮತ್ತು ಎಡಪಂಥೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಹಾಗೆ ಎಲ್ಲರೂ ಒಂದೇ ಸಮುದಾಯವಾಗಿ ಬದುಕುವರು. ಇದಲ್ಲದೆ ನಾವು ಈ ದೇಶಕ್ಕೆ ವಲಸೆ ಬಂದಿರುವುದರಿಂದ ನಾವು ದೇಶಕ್ಕೆ ಸೇವೆ ಸಲ್ಲಿಸಲು ಬಯಸುತ್ತೇವೆ. ದೇಶಕ್ಕೆ ಸೇವೆ ಸಲ್ಲಿಸಲು ಸಿದ್ಧರಿರುವ ಸುಶಿಕ್ಷಿತ ವ್ಯಕ್ತಿಗಳನ್ನು ನಾವು ಹೊಂದಿದ್ದೇವೆ. ಹೀಗಾಗಿ ನಾವು ಯಾವುದೇ ಹಕ್ಕುಗಳನ್ನು ಬೇಡಿಕೊಳ್ಳುವುದಿಲ್ಲ. ನಾವು ಜನರಿಗೆ ಮತ್ತು ದೇಶಕ್ಕೆ ಸೇವೆ ಸಲ್ಲಿಸಲು ಸಿದ್ಧರಿದ್ದೇವೆ. ಈ ರೀತಿಯ ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆಯಿರಿ ಮತ್ತು ನಿಮ್ಮ ಪತ್ರಿಕಾ ಮತ್ತು ಮಾಧ್ಯಮ ತಂಡದೊಂದಿಗೆ ಇಲ್ಲಿ ಸಹಕರಿಸಬೇಕು. ಸಣ್ಣ ವಿಡಿಯೋ ತುಣುಕುಗಳನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಬಹುದು. ಈ ಕೆಲಸವನ್ನು ನಿರ್ವಹಿಸಲು ಸೂಕ್ತವಾದ ತಂಡವನ್ನು ರಚಿಸಬೇಕು. ನೀವು ಮುಸ್ಲಿಂ ವಿರೋಧಿ ವರ್ಣಭೇದ ನೀತಿಯನ್ನು ಬೆಳಕಿಗೆ ತರಬಹುದು ಮತ್ತು ಇಸ್ಲಾಮಿನ ನಿಜವಾದ ಬೋಧನೆಯನ್ನು ವಿವರಿಸಬಹುದು. ನಾನು ಜರ್ಮನಿಯಲ್ಲಿ ಈ ಬಗ್ಗೆ ಹಲವು ಬಾರಿ ಮಾತನಾಡಿದ್ದೇನೆ. ಪವಿತ್ರ ಕುರಾನ್ ಮತ್ತು ಹದೀಸ್ಗಳ ಉಲ್ಲೇಖಗಳನ್ನು ಒಳಗೊಂಡಿರುವ ನನ್ನ ಭಾಷಣಗಳಿಂದ ಈ ಉಲ್ಲೇಖಗಳನ್ನು ತೆಗೆದುಕೊಳ್ಳಬಹುದು. ಜನರಿಗೆ ಇಸ್ಲಾಮಿನ ನಿಜವಾದ ಬೋಧನೆಯನ್ನು ಮತ್ತು ಮುಸ್ಲಿಮರು ಹೇಗೆ ಶಾಂತಿಯುತರಾಗಿದ್ದಾರೆ ಎಂಬುದನ್ನು ವಿವರಿಸಬೇಕು. ಮಹಿಳೆಯರ ಬಗ್ಗೆ ಇಸ್ಲಾಮಿನ ಬೋಧನೆಯನ್ನು ವಿವರಿಸಬೇಕು ಮತ್ತು ಶರಿಯತ್, ಸರ್ಕಾರ ಮತ್ತು ವಂಚಿತ ಜನರ ಹಕ್ಕುಗಳ ಬಗ್ಗೆ ಇಸ್ಲಾಂ ಏನು ಹೇಳುತ್ತದೆ ಎಂಬುದನ್ನು ವಿವರಿಸಬೇಕು. ಆದ್ದರಿಂದ ಈ ವಿಷಯಗಳನ್ನು ಸಾಧ್ಯವಾದಷ್ಟು ಹರಡಲು ಪ್ರಯತ್ನಿಸಬೇಕು. ನಾವು ಎದುರಿಸುತ್ತಿದ್ದ ಕೆಲವು ತೊಂದರೆಗಳಿಂದಾಗಿ ನಾವು ಇಲ್ಲಿಗೆ ವಲಸೆ ಬಂದಿದ್ದೇವೆ. ಯಾವುದೇ ಆಸಕ್ತಿಯಿಂದ ಇಲ್ಲಿಗೆ ಬಂದಿಲ್ಲ. ನಾವು ಇಲ್ಲಿಗೆ ವಲಸೆ ಹೋಗಲು ಕಾರಣವೇನೆಂದರೆ ಇಲ್ಲಿ ಯಾವುದೇ ವರ್ಣಭೇದ ನೀತಿ ಇಲ್ಲ. ಇಲ್ಲಿ ಪರಸ್ಪರರ ಮೌಲ್ಯಗಳನ್ನು ಗೌರವಿಸುತ್ತಾರೆ ಮತ್ತು ಜನರಿಗೆ ಸಹಾಯ ಮಾಡುತ್ತಾರೆ ಮತ್ತು ಮಾನವೀಯ ಸೇವಾಭಾವದಿಂದ ಗೌರವಿಸುತ್ತಾರೆ ಎಂದು ಭಾವಿಸಿ ಬಂದಿದ್ದೇವೆ. ಆದ್ದರಿಂದ ಇದಕ್ಕಾಗಿಯೇ ನಾವು ಇಲ್ಲಿಗೆ ವಲಸೆ ಬಂದಿದ್ದೇವೆ. ದೇಶ ಮತ್ತು ದೇಶಕ್ಕೆ ಸೇವೆ ಸಲ್ಲಿಸುವ ಉತ್ಸಾಹದಿಂದ ನಾವು ಇಲ್ಲಿಗೆ ವಲಸೆ ಬಂದಿದ್ದೇವೆ. ಇಸ್ಲಾಮಿನಲ್ಲಿ ವರ್ಣಭೇದ ನೀತಿ ಇಲ್ಲ ಅಲ್ಲವೇ? ಇದನ್ನೇ ಇಸ್ಲಾಂ ನಮಗೆ ಕಲಿಸುತ್ತದೆ. ಅರೇಬಿಯನಿಗೆ ಅರೇಬಿಯತನ ಮೇಲೆ ಅಥವಾ ಅರೇಬಿಯತನಿಗೆ ಅರೇಬಿಯನ ಮೇಲೆ ಆದ್ಯತೆ ಇಲ್ಲ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಲ್ಲಾಹನು ಸಹ ಇದನ್ನೇ ಹೇಳುತ್ತಾನೆ ಮತ್ತು ಇಡೀ ಮಾನವಕುಲವು ಸಮಾನ. ಆದ್ದರಿಂದ ನೀವು ಪವಿತ್ರ ಕುರಾನ್ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸ್ಗಳಿಂದ ಉಲ್ಲೇಖಗಳನ್ನು ತೆಗೆದುಕೊಂಡು ಇಸ್ಲಾಮಿನ ನಿಜವಾದ ಬೋಧನೆಗಳನ್ನು ಜನರಿಗೆ ವಿವರಿಸಬೇಕು. ಈ ವಿಷಯದ ಬಗ್ಗೆ ನನ್ನ ಬಹಳಷ್ಟು ಭಾಷಣಗಳು ಮತ್ತು ಇತರ ಸಾಹಿತ್ಯಗಳು ಲಭ್ಯವಿವೆ. ನೀವು ಪ್ರಯತ್ನ ಮಾಡಿದರೆ ಅಗತ್ಯವಿರುವ ಪಾಯಿಂಟ್ಗಳು ಸಿಗುವುದು. ಕೆಲವು ಕುಟುಂಬಗಳು ಮದುವೆಯ ಪ್ರಸ್ತಾಪಗಳನ್ನು ಸುಮಾರು 2 ರಿಂದ 3 ತಿಂಗಳವರೆಗೆ ದೀರ್ಘಗೊಳಿಸುತ್ತಾರೆ ಮತ್ತು ಪರಸ್ಪರ ಭೇಟಿಯಾದ ನಂತರ ಅವರು ತಮ್ಮ ಇಸ್ತಿಖಾರ ಪ್ರಾರ್ಥನೆಯಿಂದ ಉತ್ತಮ ಫಲಿತಾಂಶ ಪಡೆಯಲಿಲ್ಲ ಎಂದು ಹೇಳುವ ಮೂಲಕ ವಿವಾಹದ ಪ್ರಸ್ತಾಪವನ್ನು ಕೊನೆಗೊಳಿಸುತ್ತಾರೆ ಮತ್ತು ಪ್ರತಿಯೊಂದು ಪ್ರಸ್ತಾಪವನ್ನು ತಿರಸ್ಕರಿಸುತ್ತಾರೆ. ಅಂತಹ ಕುಟುಂಬಗಳ ಬಗ್ಗೆ ನಾವು ಏನು ಮಾಡಬೇಕು? ಸತ್ಯವೇನೆಂದರೆ ದುವಾ ಅಂತೂ ಮಾಡಲೇಬೇಕು ಮತ್ತು ಹುಡುಗಿಯ ಕುಟುಂಬವು ವಿಶೇಷವಾಗಿ 1 ತಿಂಗಳು ಅಥವಾ 40 ದಿನಗಳ ಕಾಲ ದುವಾ ಮಾಡಬೇಕು ಮತ್ತು ಅನಂತರ ನಿರ್ಧಾರ ತೆಗೆದುಕೊಳ್ಳಬೇಕು. ಆದ್ದರಿಂದ 40 ದಿನಗಳ ಅವಧಿಯೊಳಗೆ ದುವಾದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಈ ಅವಧಿಯಲ್ಲಿ ಭೇಟಿಯಾಗುವುದು, ಸುದೀರ್ಘ ಚರ್ಚೆಗಳನ್ನು ನಡೆಸುವುದು, ಸುದೀರ್ಘ ಮಾತುಕತೆ ನಡೆಸುವುದು ಮತ್ತು ಗೆಳೆತನವನ್ನು ಬೆಳೆಸಿಕೊಳ್ಳುವುದು ಸರಿಯಲ್ಲ. ಹುಡುಗ ಹುಡುಗಿ ಇಬ್ಬರು ಅಂತರವನ್ನು ಕಾಪಾಡಿಕೊಳ್ಳಬೇಕು ಮತ್ತು 40 ದಿನಗಳ ಈ ಅವಧಿಯು ಪ್ರಾರ್ಥನೆಗಳಿಗೆ ಮಾತ್ರ. ಆನಂತರ ಮದುವೆಯ ಪ್ರಸ್ತಾಪ ಒಪ್ಪಿಗೆ ಆದರೆ ಅದನ್ನು ಫಿಕ್ಸ್ ಮಾಡಬೇಕು. ಆದರೆ ಕೆಲವು ದೂರುಗಳು ಬರುತ್ತವೆ. ಮದುವೆ ಫಿಕ್ಸ್ ಮಾಡುತ್ತಾರೆ, ನಿಶ್ಚಿತಾರ್ಥ ನಡೆಸುತ್ತಾರೆ. ಅನಂತರ ಸ್ವಲ್ಪ ಸಮಯದ ನಂತರ ನಾವು ಹುಡುಗಿಯ ಬಗ್ಗೆ ಇತರ ಜನರಿಂದ ಅಥವಾ ಹುಡುಗಿಯ ಕಡೆಯಿಂದ ಹುಡುಗನ ಬಗ್ಗೆ ಇಂತಿಂತಹ ಸಂಗತಿಗಳನ್ನು ಕೇಳಿದ್ದೇವೆ ಎಂದು ಅವರು ಹೇಳುತ್ತಾರೆ. ಆ ಸಮಯದಲ್ಲಿ ಅವರು ಅಂತಹ ವಿಷಯಗಳನ್ನು ಎಲ್ಲಿಂದ ಕೇಳಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುವುದಿಲ್ಲ. ಆದರೆ ನಂತರ ನಾವು ಮತ್ತೆ ಪ್ರಾರ್ಥಿಸಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಅವರು ಅದನ್ನು ಮುಂದುವರಿಸುವುದರಲ್ಲಿ ತೃಪ್ತರಲ್ಲ ಎಂದು ಹೇಳಿಕೊಂಡು ನಿಶ್ಚಿತಾರ್ಥವನ್ನು ಮುರಿಯುತ್ತಾರೆ. ಇದು ಕೂಡ ನಡೆಯುತ್ತಿದೆ. ಆದ್ದರಿಂದ ನೀವು ಇದನ್ನು ಅವರಿಗೆ ಕೌನ್ಸಿಲಿಂಗ್ ಮೂಲಕ ಆರಂಭದಲ್ಲಿ ವಿವರಿಸಬೇಕು. ಅದಕ್ಕಾಗಿಯೇ ಕೌನ್ಸಿಲಿಂಗ್ ಉದ್ದೇಶಕ್ಕಾಗಿಯೇ ನಾನು ಕಮಿಟಿಗಳನ್ನು ರಚಿಸಿದ್ದೆ. ಇದರಲ್ಲಿ ಲಜ್ನಾ ಕೂಡ ಒಂದು ಭಾಗವಾಗಿದೆ. ನೀವು ಸಹ ಒಂದು ಕ್ಯಾಂಪನ್ನು ನಡೆಸಬೇಕು ಮತ್ತು ಮದುವೆಯ ಪ್ರಸ್ತಾಪವನ್ನು ಮುಂದುವರಿಸಲು ಬಯಸುವುದಾದರೆ 30-40 ದಿನಗಳ ಕಾಲ ಆ ದುವಾ ಮಾಡಿದ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಹುಡುಗಿಯರು ಮತ್ತು ಹುಡುಗರ ಕಡೆಯವರಿಗೆ ವಿವರಿಸಬೇಕು. ನೀವು ಪ್ರಸ್ತಾಪವನ್ನು ಒಪ್ಪಿದರೆ ಅನಂತರ ಪರಸ್ಪರ ಸಂಪರ್ಕಿಸಬೇಕು ಮತ್ತು ಭೇಟಿಯಾದ ನಂತರ ನಿಕಾಹವನ್ನು ಮತ್ತು ವಿವಾಹವನ್ನು ಸಾಧ್ಯವಾದಷ್ಟು ಬೇಗ ನಡೆಸಬೇಕು. ಸಂಗತಿಯನ್ನು ಸುದೀರ್ಘಗೊಳಿಸುವುದಕ್ಕೆ ಬದಲು, ಏಕೆಂದರೆ ಇದು ಮತ್ತಷ್ಟು ತೊಡಕುಗಳಿಗೆ ಕಾರಣವಾಗುತ್ತದೆ. ಕೆಲವರಿಗೆ ಅಭ್ಯಾಸವಾಗಿರುತ್ತದೆ. ಅವರಿಗೆ ಸರಿಯಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಬರುವಾಗ ಅವರು ಮದುವೆ ಪ್ರಸ್ತಾಪದೊಂದಿಗೆ ಮುಂದುವರಿಯುತ್ತಾರೆ ಮತ್ತು ಅನಂತರ ಕೆಲವು ಕುಚೇಷ್ಟೆ ಮಾಡುವವರಲ್ಲಿ ಯಾರಾದರೂ ಬಂದು ಹೇಳುತ್ತಾರೆ, ನೀವು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದೀರಾ ಮತ್ತು ಬೇರೊಂದು ಪ್ರಸ್ತಾಪವಿದೆ, ಅದು ತುಂಬ ಒಳ್ಳೆಯದು, ಹುಡುಗಿ ಒಳ್ಳೆಯವಳು ಮತ್ತು ಹುಡುಗನು ಒಳ್ಳೆಯವನಾಗಿದ್ದಾನೆ ಎಂದು ಅವರು ಹೇಳುತ್ತಾರೆ. ನೀನು ಅಲ್ಲಿಯೇ ಮದುವೆ ಆಗಬೇಕಿತ್ತು ಎಂದು ಹೇಳುತ್ತಾರೆ. ಆಗ ಅವರು ಚಿಂತಿಸಬೇಡ್ರಿ, ನಾವು ಇದನ್ನು ಮುರಿದು ಬಿಡುತ್ತೇವೆ ಎಂದು ಹೇಳುತ್ತಾರೆ. ಅವರಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಮತ್ತು ಇದನ್ನು ಮಾಮೂಲಿ ಸಂಗತಿ ಎಂದು ಭಾವಿಸುತ್ತಾರೆ. ಅಂತಹ ಜನರು ಕ್ರೂರರಾಗಿದ್ದಾರೆ ಮತ್ತು ಅವರು ಅಲ್ಲಾಹನ ಮುಂದೆ ಜವಾಬ್ದಾರರಾಗಿರುತ್ತಾರೆ. ಅಲ್ಲಾಹನು ಕರೆದವರಲ್ಲಿ ನೀವು ದುವಾ ಮಾಡಬೇಕು ಮತ್ತು ಅದಕ್ಕಾಗಿ ಪ್ರಾರ್ಥನೆಯ ನಂತರ ನಿರ್ಧಾರ ತೆಗೆದುಕೊಳ್ಳಬೇಕು. ಸೋಮವಾರ ಫೀಲ್ಡ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಜರ್ಮನಿ ಜಮಾತಿನ ಅಹಮದಿ ಮಿಷನರಿಗಳಿಗೆ ಹಜರತ್ ಖಲೀಫತ್ ಮಸೀಹ್ ಹಸೀರೊಂದಿಗೆ ಮುಲಾಕಾತ್ ಮಾಡುವ ಸೌಭಾಗ್ಯ ಲಭಿಸಿತ್ತು. ಇಸ್ಲಾಮಾಬಾದ್ನಲ್ಲಿ MTA ಸ್ಟುಡಿಯೋದಲ್ಲಿ ಈ ಮುಲಾಕಾತ್ ನಡೆಯಿತು. ಮೌನ ಪ್ರಾರ್ಥನೆ ನಂತರ ಹಜರತ್ ಖಲೀಫತ್ ಮಸೀಹ್ ಮುಬಲ್ಲಿರ್ಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ನೀವು ಭಾಷಣಗಳನ್ನು ಮಾಡುತ್ತೀರಿ, ಸ್ಟೇಜ್ನಲ್ಲಿ ನಿಂತುಕೊಂಡು ಪವಿತ್ರ ಕುರಾನ್, ಹದೀಸ್ಗಳ ಮತ್ತು ಹಜರತ್ ಮಸೀಹ್ ಇಸ್ಲಾಮರ ಉಲ್ಲೇಖಗಳನ್ನು ನೀಡುತ್ತೀರಿ ಮತ್ತು ಸಾತ್ವಿಕರ ಘಟನೆಗಳನ್ನು ವಿವರಿಸುತ್ತೀರಿ. ನೀವಿದನ್ನು ಮಾಡುವ ಮೊದಲು
ನೀವು ಉಲ್ಲೇಖಿಸಲಿರುವ ವಿಷಯಗಳನ್ನು ನಾನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇನೆ ಎಂಬುದರ ಬಗ್ಗೆ ನೀವು ಯೋಚಿಸಬೇಕು. ನೀವೇ ಮಾಡದಂಥ ಮಾತುಗಳನ್ನು ನೀವೇಕೆ ಹೇಳುತ್ತೀರಿ ಎಂದು, ನೀವು ಉಪದೇಶಿಸುವ ಸಂಗತಿಗಳನ್ನು ನೀವು ಮಾಡದೇ ಇರುವುದು ಎಂದು ಅಲ್ಲಾಹನ ದೃಷ್ಟಿಯಲ್ಲಿ ಅನಿಷ್ಟಕರವಾಗಿದೆ ಒಂದು ಸಂಗತಿಯಾಗಿದೆ ಎಂದು ಅಲ್ಲಾಹ್ ಹೇಳುತ್ತಾನೆ. ಅದಕ್ಕಾಗಿ ನೀವು ನಿಮ್ಮನ್ನು ನೀವೇ ವಿಶ್ಲೇಷಿಸಿಕೊಳ್ಳುವ ಅಗತ್ಯವಿದೆ. ಮುಖ್ಯ ವಿಷಯವೆಂದರೆ ಅಲ್ಲಾಹನೊಂದಿಗಿನ ಸಂಬಂಧ ಮತ್ತು ನಿಮ್ಮ ಆರಾಧನೆಯ ಗುಣಮಟ್ಟವನ್ನು ಹೆಚ್ಚಿಸುವುದು, ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದು ಮತ್ತು ಜನರೊಡನೆ ಪ್ರೀತಿ ಮತ್ತು ಸಹಾನುಭೂತಿಯಿಂದ ವರ್ತಿಸುವುದು. ಜನರಿಗೆ ನೀವು ಮಾದರಿಯಾಗಲು ಶ್ರಮಿಸಿರಿ. ಜಮಾತಿನಲ್ಲಿರುವ ಎಲ್ಲರಿಗೂ ಮೊಬಲ್ಲಿಗೆ ಮಾದರಿಯಾಗಿರಬೇಕು. ಅವನು 25 ವರ್ಷ ವಯಸ್ಸಿನ ಯುವಕನಾಗಿರಲಿ, 70 ವರ್ಷ ವಯಸ್ಸಿನ ವೃದ್ಧನಾಗಿರಲಿ, ಫೀಲ್ಡ್ನಲ್ಲಿ ಇರುವ ಮೊಬಲ್ಲಿ ಯಾರೇ ಆಗಿದ್ದರೂ ಅವರು ಮಾದರಿ ಆಗಿರಬೇಕು. ಇದು ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ. ಮತ್ತು ಹೀಗಿದ್ದರೆ ಜಮಾತ್ ಪ್ರಗತಿ ಹೊಂದುತ್ತದೆ ಮತ್ತು ಜಮಾತನ್ನು ಮತ್ತು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವ ಅವಕಾಶ ನಮಗೆ ಲಭಿಸುವುದು. ನೀವು ಎಲ್ಲ ಸಮಯದಲ್ಲೂ ನಿಮ್ಮನ್ನು ನೀವೇ ವಿಶ್ಲೇಷಿಸಿಕೊಳ್ಳಬೇಕು ಮತ್ತು ಎಲ್ಲ ಸಮಯಗಳಲ್ಲೂ ಯೋಚಿಸಬೇಕು. ನಾನು ನನ್ನ ಜೀವನವನ್ನು ವಕ್ಫ್ ಮಾಡಿದ್ದೇನೆ ಮತ್ತು ಆದ್ದರಿಂದ ವಕ್ಫಿನ ಬೇಡಿಕೆಗಳು ಯಾವುವು ಮತ್ತು ನಾನು ಜಾಮಿಯಾದಲ್ಲಿ ಕಲಿಯಲು ಮಾಡಲು ಕಾರಣವೇನೆಂದು ಯೋಚಿಸಬೇಕು. ಇದು ಧಾರ್ಮಿಕ ಜ್ಞಾನವನ್ನು ಪಡೆದುಕೊಳ್ಳಲು ಮತ್ತು ಅದನ್ನು ಇತರರಿಗೆ ಕಲಿಸುವ ಮತ್ತು ಅದನ್ನು ಹರಡುವ ಉದ್ದೇಶದಿಂದಾಗಿತ್ತು. ನನ್ನ ಸ್ವಂತ ಜನರ ನೈತಿಕತೆಯನ್ನು ಅಭಿವೃದ್ಧಿಗೊಳಿಸಲು ಮತ್ತು ಇತರರಿಗೆ ಸಂದೇಶವನ್ನು ತಿಳಿಸಿಕೊಡಲು. ಮತ್ತು ನೀವು ಇದರಂತೆ ನಿಮ್ಮ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಸ್ಥಳೀಯ ವಿಷಯಗಳನ್ನು ಪರಿಹರಿಸಲು ಎಷ್ಟು ಗಂಟೆಗಳನ್ನು ಖರ್ಚು ಮಾಡುತ್ತೀರಿ ಎಂಬುದನ್ನು ನೀವು ಲೆಕ್ಕ ಹಾಕಬೇಕು. ಜಮಾತಿನ ತರಬೇತಿಗೆ ನೀವು ಎಷ್ಟು ಗಂಟೆಗಳನ್ನು ನೀಡುತ್ತೀರಿ, ನೀವು ತಬ್ಲೀಗಾಗಿ ಎಷ್ಟು ಗಂಟೆಗಳನ್ನು ಖರ್ಚು ಮಾಡುತ್ತೀರಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಲು ನೀವು ಎಷ್ಟು ಗಂಟೆಗಳನ್ನು ವ್ಯಯಿಸುತ್ತೀರಿ, ನೀವು ಆರಾಧನೆಗಾಗಿ ಎಷ್ಟು ಗಂಟೆಗಳನ್ನು ಮೀಸಲಿಡುತ್ತೀರಿ. ನಾನು ಗಂಟೆಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ನಾನು ಉದ್ದೇಶಪೂರ್ವಕವಾಗಿ ಎಷ್ಟು ಸಮಯ ಎಂದು ಹೇಳಿಲ್ಲ, ಏಕೆಂದರೆ ನೀವು ನಿಮ್ಮ ಕೆಲಸಗಳನ್ನು ಗಂಟೆಗಳಲ್ಲಿ ವಿಂಗಡಿಸಬೇಕು. ಏಕೆಂದರೆ ಸಮಯ ಎಂದು ಹೇಳಿದರೆ ಇಷ್ಟು ನಿಮಿಷಗಳು ಅಥವಾ ಅರ್ಧ ಗಂಟೆ ಅಥವಾ 40 ಅಥವಾ 50 ನಿಮಿಷಗಳು ಎಂದು ಹೇಳಬಹುದು. ನಾನು ಇಷ್ಟು ಸಮಯವನ್ನು ನೀಡಿದ್ದೇನೆ ಎಂದು ಸಮಯ ಎಂಬ ಪದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರು ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡುತ್ತಾರೆ. ನೀವು ಅದನ್ನು ಗಂಟೆಗಳಾಗಿ ವಿಭಜಿಸುವಾಗ ಅದು 1 ಗಂಟೆಗಿಂತ ಹೆಚ್ಚಾಗಿರುವುದು ಎಂದರ್ಥ. ಹೀಗೆ ನೀವು ವಿವಿಧ ಕಾರ್ಯಗಳಿಗೆ ಸಮಯವನ್ನು ಹೇಗೆ ಮೀಸಲಿಡಬೇಕು ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳುತ್ತೀರಿ. ನೀವು ಕಠಿಣರಾಗಿರಬಾರದು, ಬದಲಿಗೆ ಜನರೊಂದಿಗೆ ಸೌಮ್ಯವಾಗಿರಬೇಕು. ನೀವು ಅವರಿಗೆ ಏನನ್ನಾದರೂ ವಿವರಿಸಿಕೊಡುವಾಗ ಅವರೊಂದಿಗೆ ಪ್ರೀತಿ ಮತ್ತು ಸಹಾನುಭೂತಿಯಿಂದ ತಿಳಿಸಿಕೊಳ್ಳ್ರಿ. ನಿಜವಾದ ಸಂಗತಿ ಏನೆಂದರೆ ಮೊಬಲ್ಲಿಗರು ಸ್ವಂತ ಮಾದರಿಯನ್ನು ತೋರಿಸಬೇಕು ಎಂದಾಗಿದೆ ಮತ್ತು ಫೀಲ್ಡ್ನಲ್ಲಿರುವ ಮೊಬಲ್ಲಿಗರು ಸ್ವಂತ ಮಾದರಿಯನ್ನು ತೋರಿಸಬೇಕು. ಇಲ್ಲದಿದ್ದರೆ ಯಾವುದೇ ಪ್ರಯೋಜನವಿರುವುದಿಲ್ಲ. ಪ್ರೀತಿ ಹುಜೂರ್, ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರ ಬಗ್ಗೆ ನೀಡುತ್ತಿರುವ ಖುತುಬಗಳು ಅಲ್ಲಾಹನ ಮಾರ್ಗದರ್ಶನದ ಪ್ರಕಾರವೇ. ಅದೇ ರೀತಿಯಲ್ಲಿ ಹಜರತ್ ಮಸೀಹ್ ಇಸ್ಲಾಂ ಮತ್ತು ಅವರ ಸಹಾಬಿಯರ ಬಗ್ಗೆಯೂ ಹೀಗೆ ಖುತುಬಗಳ ಪರಂಪರೆ ಆರಂಭವಾಗುವುದೇ. ಪ್ರತಿಯೊಂದು ಸಂಗತಿಗಳನ್ನು ಬಹಿರಂಗವಾಗಿ ಹೇಳುವ ಅಗತ್ಯವಿಲ್ಲ. ಕಾಲಘಟ್ಟದ ಖಲೀಫರು ಒಂದು ಕಾರ್ಯವನ್ನು ಮಾಡುವಾಗ ಅದು ಯಾವಾಗಲೂ ಒಂದು ಉದ್ದೇಶವನ್ನು ಹೊಂದಿರುತ್ತದೆ. ನಾನು ಈ ಖುತುಬದ ಪರಂಪರೆಯನ್ನು ಪ್ರಾರಂಭಿಸಿದ ಉದ್ದೇಶವನ್ನು ಈ ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಬದರ್ ಯುದ್ಧದ ಘಟನೆಯನ್ನು ಮರೆಯಬೇಡ ಎಂದು ತಜ್ಕಿರದಲ್ಲಿರುವ ಹಜರತ್ ಮಸೀಹ್ ಇಸ್ಲಾಮರಿಗೆ ಲಭಿಸಿದ ದಿವ್ಯವಾಣಿ ಇದರ ಮೂಲವಾಗಿದೆ. ಇದರಂತೆ ಬದರಿನ ಸಹಾಬಿಯರ ಬಗ್ಗೆ ಖುತುಬಗಳನ್ನು ಪ್ರಾರಂಭಿಸಿದೆ. ಆರಂಭದಲ್ಲಿ ನಾನು ಎಲ್ಲ ಪ್ರಮುಖ ಸಹಾಬಿಯರ ಬಗ್ಗೆ ಹೇಳಲು ಬಯಸಿದ್ದೆ. ಅವರು ವಿಶೇಷ ಪದವಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಬದರಿನ ಸಹಾಬಿಯರ ಬಗ್ಗೆ ಹೇಳಿಕೊಡಬೇಕೆಂಬ ಸಂಗತಿಯನ್ನು ಅಲ್ಲಾಹ್ ನಾನು ಹೃದಯದಲ್ಲಿ ಹಾಕಿದನು. ಅವರಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರಿಗಿಂತ ಅತ್ಯುನ್ನತ ಪದವಿಯನ್ನು ಹೊಂದಿದ್ದಾರೆ. ಸಹಾಬಿ ಎಂಬ ನೆಲೆಯಲ್ಲಿ ಅಲ್ಲ, ಬದಲಾಗಿ ಪ್ರವಾದಿ ಮತ್ತು ನಾಯಕನೆಂಬ ನೆಲೆಯಲ್ಲಿ. ಈ ಕಾರಣಕ್ಕಾಗಿ ನಾನು ಸಹಾಬಿಯರ ಉಲ್ಲೇಖವನ್ನು ಪೂರ್ಣಗೊಳಿಸಿದ ನಂತರ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದ ಬಗ್ಗೆ ಹೇಳಲು ಪ್ರಾರಂಭಿಸಿದೆ. ಯುದ್ಧಗಳಲ್ಲಿನ ಅವರ ನಡವಳಿಕೆಗಳು ಮತ್ತು ಶತ್ರುಗಳ ದಾಳಿಗೆ ಅವರು ಹೇಗೆ ಪ್ರತಿಕ್ರಿಯಿಸಿದರು, ಅವರು ತಮ್ಮ ಎದುರಾಳಿಗಳೊಡನೆ ಹೇಗೆ ವರ್ತಿಸಿದರು ಮತ್ತು ಅವರು ಯಾವ ಮಾದರಿಯನ್ನು ಸ್ಥಾಪಿಸಿದರು ಎಂಬಂತಹ ಅವರ ಜೀವನದ ಅಂಶಗಳನ್ನು ಇದು ಒಳಗೊಂಡಿದೆ. ಇದರಿಂದ ನಾವು ಅನೇಕ ಪಾಠಗಳನ್ನು ಕಲಿಯುತ್ತೇವೆ. ಆದ್ದರಿಂದ ಹಜರತ್ ಮಸೀಹ್ ಇಸ್ಲಾಮರ ಮತ್ತು ಅವರ ಸಹಾಬಿಯರ ಕಾಲದ ಖುತುಬಾ ಪರಂಪರೆ ಪ್ರಾರಂಭವಾಗುತ್ತದೆ ಎಂಬುದು ಅಲ್ಲಾಹನೇ ಬಲ್ಲವನು. ಈ ಖುತುಬಗಳಲ್ಲಿ ಹೇಳಿದ್ದನ್ನು ಪಾಲಿಸಿರಿ ಮತ್ತು ಅವುಗಳಿಂದ ಅಂಶಗಳನ್ನು ಮತ್ತು ಉಪದೇಶಗಳನ್ನು ಪಡೆಯಿರಿ. ಅನೇಕ ಜನರು ಅದು ಅವರ ನೈತಿಕ ತರಬೇತಿಗಾಗಿ ಆಗಿರಲಿ, ಸುಧಾರಣೆಗಾಗಿರಲಿ, ಆಕ್ಷೇಪಗಳಿಗೆ ಉತ್ತರ ನೀಡುವುದಕ್ಕಾಗಿರಲಿ ಈ ಖುತುಬಗಳಿಂದಲೇ ಪಾಯಿಂಟ್ಗಳನ್ನು ಹೊರತೆಗೆಯುತ್ತಾರೆ ಮತ್ತು ಅವುಗಳಿಂದ ಪ್ರಯೋಜನ ಪಡುತ್ತಾರೆ. ನಿಮ್ಮಲ್ಲಿ ಎಷ್ಟು ಮಂದಿ ಹೀಗೆ ಮಾಡುತ್ತೀರಿ? ನೀವು ಅವುಗಳಿಂದ ಅಂಶಗಳನ್ನು ಪಡೆಯುತ್ತೀರಾ?
ಕಳೆದ ಖುತಬದಿಂದ ನೀವು ಏನನ್ನು ನೋಟ್ ಮಾಡಿದ್ದೀರಿ? ಕಳೆದ ಖುತಬದಲ್ಲಿ ಸೇನಾ ಸಂಘದ ವಿಷಯವಿತ್ತು. ಅದರಲ್ಲಿ ಸಹಾಬಿಯೊಬ್ಬರು ಮುಂದೆ ನಡೆಯುತ್ತಿದ್ದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದರು. ಶಿಸ್ತು ಇರಬೇಕು, ನೀವು ಇಮಾಮ್ಗಿಂತ ಮುಂದೆ ಹೋಗಲು ಪ್ರಯತ್ನಿಸಬಾರದು ಎಂದು ಹೇಳಿಕೊಟ್ಟರು. ಫೀಲ್ಡ್ನಲ್ಲಿರುವ ಮುಬಲ್ಲಿಗರು ಇದನ್ನು ವಿಶೇಷವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಅವರು ಖಲೀಫತುಲ್ ಮಸೀಹರ ಸೂಚನೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಆ ಸೂಚನೆಗಳನ್ನು ಜಮಾತಿನಲ್ಲಿ ಹೇಗೆ ಕಾರ್ಯಗತಗೊಳಿಸಲಾಗಿದೆ ಮತ್ತು ಹೇಳಿದ್ದೇನೆ ಎಂಬುದರ ಬೆಳಕಿನಲ್ಲಿ ನೋಡಬೇಕು. ಒಂದು ಪಾಯಿಂಟ್ ಮನಸ್ಸಿಗೆ ಬಂದರೆ ನೀವು ಅದನ್ನು ಖಲೀಫತುಲ್ ಮಸೀಹರಿಗೆ ಕಳುಹಿಸಬೇಕು ಮತ್ತು ನೀವು ಅದನ್ನು ಇತರರಿಗೆ ಹೇಳಿಕೊಡಬಹುದೇ ಎಂಬುದರ ಬಗ್ಗೆ ಕೇಳಬೇಕು ಮತ್ತು ಅನುಮತಿಯನ್ನು ಪಡೆಯಬೇಕು. ವಿಶೇಷವಾಗಿ ಅದು ಖಲೀಫರು ಹೇಳುವುದಕ್ಕಿಂತ ಭಿನ್ನವಾಗಿದ್ದರೆ ಅನಂತರ ನೀವು ಅನುಮತಿಯೊಂದಿಗೆ ಅದನ್ನು ಹೇಳಬಹುದು. ಇಲ್ಲದಿದ್ದರೆ ನೀವು ತಂಡದಿಂದ ಮತ್ತು ಜಮಾತಿನಿಂದ ವಿರುದ್ಧವಾದ ಮತ್ತೊಂದು ಮಾರ್ಗವನ್ನು ಆರಿಸಿಕೊಂಡಿದ್ದೀರಿ ಮತ್ತು ನೀವು ಸ್ವಂತ ಇಷ್ಟ ಪ್ರಕಾರ ಮುಂದೆ ಹೋಗಲು ಪ್ರಯತ್ನಿಸುತ್ತಿದ್ದೀರಿ ಎಂದರಾಯಿತು. ಆದ್ದರಿಂದ ನೀವು ಇಮಾಮನ್ನು ಅನುಸರಿಸುವುದು ಬಹಳ ಮುಖ್ಯ. ಇದು ಮುಬಲ್ಲಿಗರಿಗೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಅವರು ಸ್ವತಃ ಪಾಲಿಸಿದರೆ ಅವರು ಇತರರನ್ನು ಇದೇ ರೀತಿಯಲ್ಲಿ ಮಾಡಲು ಪ್ರೇರೇಪಿಸಬಹುದು. ಮುಬಲ್ಲಿಗರಲ್ಲೊಬ್ಬರು ಜರ್ಮನಿಯಲ್ಲಿ ಮುಂಬರುವ ಫೆಡರಲ್ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಹಜರತ್ ಖಲೀಫತುಲ್ ಮಸೀಹರ ಮಾರ್ಗದರ್ಶನವನ್ನು ಕೋರಿದರು ಮತ್ತು ಅಹಮದಿ ಮುಸ್ಲಿಮರು ಯಾವುದೇ ನಿರ್ದಿಷ್ಟ ಪಕ್ಷಕ್ಕೆ ಮತ ಹಾಕಬೇಕೆಂದು ಕೇಳಿದರು. ಪ್ರತಿಯೊಬ್ಬರು ತಮ್ಮದೇ ಆದ ರಾಜಕೀಯ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಜಮಾತಿಗೆ ಬಹಳ ಹತ್ತಿರವಿರುವವರು, ಜಮಾತಿಗೆ ಬಹಿರಂಗವಾಗಿ ಒಲವು ತೋರಿಸುವವರು ಮತ್ತು ಬೆಂಬಲಿಸುವವರು ಮತ್ತು ಈ ಹಿಂದೆ ಕಷ್ಟದ ಸಮಯದಲ್ಲಿ ಜಮಾತಿಗೆ ಸಹಾಯ ಮಾಡಿದವರು ಯಾರಾದರೂ ಇದ್ದರೆ ಈ ವ್ಯಕ್ತಿಯು ಜಮಾತ್ ಪರವಾಗಿ ಇದ್ದಾರೆ ಮತ್ತು ಜಮಾತ್ಗೆ ಈ ರೀತಿಯಾಗಿ ಸಹಾಯ ಮಾಡಿದ್ದಾರೆ ಮತ್ತು ಅವರಿಗೆ ಮತ ಹಾಕುವುದು ಉತ್ತಮ ಎಂದು ನೀವು ಸದಸ್ಯರಿಗೆ ಹೇಳಬಹುದು. ಪ್ರತಿಯೊಬ್ಬರು ತಮ್ಮದೇ ಆದ ಅಭಿಪ್ರಾಯವನ್ನು ಹೊಂದಿರುವುದರಿಂದ ನೀವು ಯಾರನ್ನು ಒತ್ತಾಯಿಸಲು ಸಾಧ್ಯವಿಲ್ಲ. ಅಲ್ಲಾಹನ ಆಜ್ಞೆಯಂತೆ ಜನರಲ್ಲಿ ಒಂದು ಮನೋಭಾವವನ್ನು ಬೆಳೆಸುವುದು, ಅವರು ನಿಜವಾಗಿಯೂ ವಿಶ್ವಾಸಾರ್ಹರೆಂದು ಪರಿಗಣಿಸುವ ಮತ್ತು ತಮ್ಮ ದೇಶ ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಯಾರಿಗಾದರೂ ಮತ ಚಲಾಯಿಸುವ ಹಕ್ಕನ್ನು ಬಳಸುವುದು ಇದರ ನಿಜವಾದ ಉದ್ದೇಶವಾಗಿದೆ. ಅಹಮದಿರಾದ ನೀವು ಚುನಾವಣೆಯಲ್ಲಿ ನಿಂತರೆ ನೀವು ಮತಗಳನ್ನು ಕೇಳಬಹುದು ಮತ್ತು ನೀವು ಜನರ ಹಕ್ಕುಗಳಿಗಾಗಿ ನಿಲ್ಲುತ್ತೀರಿ ಮತ್ತು ಕೆಲವು ಕಾನೂನುಗಳು ಮತ್ತು ನೀತಿಗಳ ವಿರುದ್ಧ ನಿಮ್ಮ ಧ್ವನಿಯನ್ನು ಎತ್ತುತ್ತೀರಿ ಎಂದು ಹೇಳಬಹುದು. ನೀವು ಇದನ್ನು ಮಾಡಬಹುದಾದರೆ ಈ ವ್ಯಕ್ತಿಯು ಬಹಳ ಉಪಯುಕ್ತ ಮತ್ತು ಮತಗಳಿಗೆ ಅರ್ಹರಾಗಿದ್ದಾರೆ ಎಂದು ನೀವು ಹೇಳಬಹುದು. ಹಾಗಲ್ಲದಿದ್ದರೆ ಪ್ರತಿಯೊಬ್ಬರು ತಮಗೆ ಬೇಕಾದವರಿಗೆ ಮತ ಚಲಾಯಿಸಲು ಸ್ವತಂತ್ರರಾಗಿರುತ್ತಾರೆ. ಬಲವಂತ ಮಾಡುವ ಅಗತ್ಯವಿಲ್ಲ. ಇದಲ್ಲದೆ ಇಂತಹ ವಿಷಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವ ಅಗತ್ಯವೇನಿದೆ? ನೀವು ಅವರಿಗೆ ಅಲ್ಲಾಹನು ಮತ್ತು ಅವನ ಸಂದೇಶವಾಹಕರ ಕಡೆಗೆ ಸಾಗುವ ಮಾರ್ಗದ ಬಗ್ಗೆ ಕಲಿಸಬೇಕು ಮತ್ತು ಇತರ ಎಲ್ಲ ವಿಷಯಗಳನ್ನು ಸ್ವತಃ ಪರಿಹರಿಸಲ್ಪಡುತ್ತವೆ. ನೆನಪಿಡಿ, ಯಾವುದೇ ಪಕ್ಷವಾಗಿರಲಿ ಅವರ ನೀತಿಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ವಲಸಿಗರಿಗೆ ಅಡ್ಡಿಯಾಗಿರುತ್ತವೆ ಮತ್ತು ತಡೆಗೋಡೆಗಳು ಆಗಿರುತ್ತದೆ. ಅವರು ಅಭ್ಯರ್ಥಿಗಳನ್ನು ಪ್ರವೇಶಿಸದಂತೆ ತಡೆಯುವರು. ಈ ನಿಟ್ಟಿನಲ್ಲಿ ಅವರು ಅಂಕಣಗಳನ್ನು ಬರೆಯಲು ಪ್ರಾರಂಭಿಸಿದ್ದಾರೆ. ಇದು ಅಮೆರಿಕ ಮತ್ತು ಯುರೋಪ್ ಎರಡರಲ್ಲೂ ನಡೆಯುವುದು ಮತ್ತು ಅವರು ಇದಕ್ಕೆ ಹೇಳುವ ಕಾರಣವೆಂದರೆ ಅವರ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದಾಗಿದೆ. ಆರ್ಥಿಕ ತೊಂದರೆ ಉಂಟಾಗುವಾಗ ಅವರು ನಿಮ್ಮಲ್ಲಿ 20, 25 ಅಥವಾ 30 ವರ್ಷಗಳಿಂದ ಅಲ್ಲಿ ವಾಸಿಸುತ್ತಿರುವವರನ್ನು ಅಥವಾ ವಿದೇಶಿ ಜನಾಂಗದವರನ್ನು ತೊಡೆದು ಹಾಕಲು ಪ್ರಯತ್ನಿಸುವರು. ನಂತರ ಅವರು ನಿಮ್ಮನ್ನು ಸಹ ತೆಗೆದುಹಾಕಲು ಪ್ರಾರಂಭಿಸುವರು. ನೀವು ಒಂದು ಪಕ್ಷದ ಪರವಾಗಿದ್ದರೆ ಅಥವಾ ನಿಮ್ಮ ಸಹಾನುಭೂತಿಯುಳ್ಳವರಾಗಿರುತ್ತಾರೆ ಅಥವಾ ನೀವು ಇನ್ನೊಂದು ಪಕ್ಷದ ಪರವಾಗಿದ್ದರೆ ಅವರು ಆಗುವುದಿಲ್ಲ ಎಂಬುದು ನಿಮ್ಮ ತಪ್ಪು ಕಲ್ಪನೆಯಾಗಿದೆ. ಆದ್ದರಿಂದ ಈ ದೇಶಕ್ಕೆ ಬಂದವರು ನಾವು ಅದರ ಭಾಗವಾಗಿದ್ದೇವೆ ಎಂದು ಜನರ ಮನಸ್ಸಿನಲ್ಲಿ ಮೂಡಿಸಲು ಪ್ರಯತ್ನಿಸಬೇಕು. ಅಧಿಕಾರಕ್ಕೆ ಬರುವ ಯಾವುದೇ ಪಕ್ಷದೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರಬೇಕು. ಯಾರಿಗೆ ಮತ ನೀಡಬೇಕೆಂದು ನೀವು ಎಲ್ಲರನ್ನು ಏಕೆ ಒತ್ತಾಯಿಸಬೇಕು? ಇದು ನಿಮ್ಮ ಕೆಲಸವಲ್ಲ. ಅಭ್ಯರ್ಥಿಗಳ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳ ಬಗ್ಗೆ ಇತರರಿಗೆ ಮಾರ್ಗದರ್ಶನ ನೀಡುವುದು ನಿಮ್ಮ ಕಾರ್ಯವಾಗಿದೆ. ಒಳ್ಳೆಯ ಜನರನ್ನು ನಮ್ಮ ನಾಯಕರಾಗಿ ನೇಮಿಸುವಂತೆ ಅಲ್ಲಾಹನು ನಮಗೆ ಆಜ್ಞಾಪಿಸುತ್ತಾನೆ. ಈ ಕಾರಣಕ್ಕಾಗಿ ಈ ಅಭ್ಯರ್ಥಿಯು ಹೆಚ್ಚು ಸೂಕ್ತ ಎಂದು ನಾವು ನಂಬುತ್ತೇವೆ ಎಂದು ನೀವು ಹೇಳಬಹುದು. ಆದಾಗ್ಯೂ ಪ್ರತಿಯೊಬ್ಬರು ತಮ್ಮದೇ ಆದ ತಿಳಿವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಹುಜೂರ್ ಫೀಲ್ಡ್ನಲ್ಲಿ ಕೆಲವು ಸುಶಿಕ್ಷಿತ ಅಹಮದಿರಿರುತ್ತಾರೆ ಮತ್ತು ಅವರು ಅತ್ಯುತ್ತಮ ರೀತಿಯಲ್ಲಿ ಜಮಾತಿಗೆ ಸೇವೆಗಳನ್ನು ಮಾಡಲು ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ಅವರು ಜಮಾತಿನಲ್ಲಿ ಯಾವುದೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ತಯಾರಲ್ಲವೆಂದು ನಾವು ಕಾಣುತ್ತೇವೆ. ಪ್ರೀತಿ ಹುಜೂರ್, ಜಮಾತಿನ ಅಂತಹ ಸದಸ್ಯರನ್ನು ಜಮಾತಿನ ಕರ್ತವ್ಯಗಳನ್ನು ಕೈಗೊಳ್ಳಲು ಮತ್ತು ಈ ಜಿಹಾದ್ನಲ್ಲಿ ಭಾಗವಹಿಸಲು ನಾವು ಹೇಗೆ ಪ್ರೇರೇಪಿಸಬಹುದು? ಅವರಿಗೆ ತಿಳಿಸಿಕೊಡುವುದು ನಿಮ್ಮ ಕರ್ತವ್ಯ. ನೀವು ಬಲವಂತದಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕೆಲಸದಲ್ಲಿ ಅವರನ್ನು ಸ್ವಲ್ಪ ಮಟ್ಟಿಗೆ ಸೇರಿಸಿಕೊಳ್ಳಬೇಕು ಮತ್ತು ಅವರನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು. ಅವರು ಜಮಾತಿನ ಯಾವುದಾದ್ರೂ ಹುದ್ದೆಯಲ್ಲಿ ಇದ್ದುಕೊಂಡು ಸೇವೆ ಸಲ್ಲಿಸದಿದ್ದರೂ ಕೂಡ ಕೆಲವು ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುವಂತೆ ಅವರನ್ನು ಕೇಳಿಕೊಳ್ಳಿ ಮತ್ತು ಅವರು ಯಾವುದಾದ್ರೂ ವಿಷಯದಲ್ಲಿ ಪರಿಣತಿ ಮತ್ತು ಜ್ಞಾನವನ್ನು ಹೊಂದಿದರೆ ಅವರು ಸಾಧ್ಯವಾದರೆ ಸಹಾಯ ಮಾಡಬೇಕು. ನೀವು ಅವರಿಂದ ಸಹಾಯ ಪಡೆಯಬಹುದು ಮತ್ತು ಅವರು ಒಳ್ಳೆಯ ವ್ಯಕ್ತಿ ಅಥವಾ ಉತ್ತಮ ಸಲಹೆ ನೀಡುತ್ತಾರೆ. ಆದ್ದರಿಂದ ನಾವು ಅವರಿಂದ ಸಹಾಯ ಪಡೆಯಬೇಕೆಂದು ನೀವು ಆಯಾ ಸೆಕ್ರೆಟರಿಗಳೊಡನೆ ಹೇಳಬಹುದು.
ಸ್ಥಳೀಯ ಮೊಬಲ್ಲಿಗ್ ಸ್ಥಳೀಯ ಅಮೀರಾದ ಸದಸ್ಯನಾಗಿರುತ್ತಾನೆ. ಇಂತಿಂಥ ವ್ಯಕ್ತಿಯ ಸಹಾಯವನ್ನು ನಾವು ಪಡೆಯಬಹುದು ಎಂದು ನೀವು ಈ ಮೊಬಲ್ಲಿಗ ಮನೆಯಲ್ಲಿ ಸಲಹೆ ನೀಡಬಹುದು. ಅಹಂಕಾರದ ಅಥವಾ ಜ್ಞಾನದ ಕೊರತೆಯನ್ನು ವ್ಯಕ್ತಪಡಿಸುವ ಪ್ರಶ್ನೆ ಇಲ್ಲ. ವಿವೇಕದ ಮಾತನ್ನು ನೀವು ಎಲ್ಲಿ ಕಂಡರೂ ತೆಗೆಯಬೇಕು. ಇದು ಹದೀಸಲ್ಲಿ ಬಂದಿದೆ. ಈ ವಿಷಯಗಳನ್ನು ವಿವರಿಸಿ ಮತ್ತು ಜನರ ತರಬೇತಿ ಮಾಡುವುದನ್ನು ಮುಂದುವರಿಸಿ. ಒಬ್ಬ ಮೊಬಲ್ಲಿಗಿನ ಕರ್ತವ್ಯವೇನು? ಅದು ತರಬೇತಿ ಮಾಡುವುದು. ಆದ್ದರಿಂದ ತರಬೇತಿಗಾಗಿ ತಮ್ಮ ಯೋಜನೆಯನ್ನು ವಿಸ್ತರಿಸುವುದು ಮೊಬಲ್ಲಿಗರ ಕರ್ತವ್ಯವಾಗಿದೆ. ನಿಮ್ಮೊಂದಿಗೆ ಕೇವಲ 2 ಅಥವಾ 4 ಜನರನ್ನು ಸೇರಿಸಿಕೊಳ್ಳುವ ಮೂಲಕ ನೀವು ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಒಳ್ಳೆಯವರು ಮತ್ತು ತಮ್ಮ ನಮಾಜ್ಗಳನ್ನು ಸಲ್ಲಿಸುತ್ತಾರೆ, ಚಂದ ನೀಡುತ್ತಾರೆ, ಸಂಪರ್ಕವನ್ನು ಕಾಪಾಡಿಕೊಳ್ಳುತ್ತಾರೆ, ಜಲ್ಸಾ ಮತ್ತು ಇಜ್ತಿಮಾಗಳಿಗೆ ಹಾಜರಾಗುತ್ತಾರೆ. ಅವರ 80% ತರಬೇತಿ ಈಗಾಗಲೇ ಮುಗಿದಿದೆ. ತಮ್ಮನ್ನು ತಾವು ದೂರವಿಟ್ಟುಕೊಂಡವರನ್ನು ಹತ್ತಿರ ತರುವುದು ತರಬೇತಿನ ನಿಜವಾದ ಕೆಲಸವಾಗಿದೆ. ಈ ನಿಟ್ಟಿನಲ್ಲಿ ಮೊಬಲ್ಲಿಗರು ಪ್ರಯತ್ನಿಸಬೇಕು. ಜಮಾತಿನ ಕೆಲಸ ಮಾಡುವವರು ಈ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲವರು. ತಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ ಎಂಬ ಚಿಂತೆಯನ್ನು ತಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಅಲ್ಲಾಹನು ಪ್ರತಿಯೊಬ್ಬರಿಗೂ ಸಾಮರ್ಥ್ಯಗಳನ್ನು ನೀಡಿದ್ದಾನೆ ಎಂದು ಅವರಿಗೆ ತಿಳಿಸಬೇಕು. ಇದು ಕೇವಲ ಹುದ್ದೆಯ ಪ್ರಶ್ನೆಯಲ್ಲ. ಒಬ್ಬರು ಯಾವುದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಸಲಹೆ ತೆಗೆದುಕೊಳ್ಳುವಲ್ಲಿ ಯಾವುದೇ ಹಾನಿ ಇಲ್ಲ. ವಿಶ್ವದ ಪ್ರಬಲ ಸರ್ಕಾರಗಳು ಇದೇ ಕಾರಣಕ್ಕಾಗಿ ಸಲಹೆಗಾರರನ್ನು ಹೊಂದಿದ್ದಾರೆ. ಅವರು ಸಲಹೆ ಕೇಳುತ್ತಾರೆ. ಅಲ್ಲಾಹನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಸಲಹೆಯನ್ನು ಪಡೆಯಲು ಆದೇಶಿಸಿದನು ಮತ್ತು ನಂತರ ಅಲ್ಲಾಹನು ಸಹ ಮಾರ್ಗದರ್ಶನ ನೀಡುತ್ತಾನೆ. ಜನರೊಂದಿಗೆ ಖಂಡಿತವಾಗಿಯೂ ಸಮಾಲೋಚಿಸಲು ಅಲ್ಲಾಹನು ನಮಗೆ ಆಜ್ಞಾಪಿಸಿದ್ದಾನೆ. ನಾವು ಅವರೊಂದಿಗೆ ಕಠಿಣವಾಗಿ ಮಾತನಾಡಬಾರದು. ಅನಂತರ ದುಆ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಹುದ್ದೆದಾರರಾಗಿ ಸೇವೆ ಸಲ್ಲಿಸುತ್ತಿರುವ ಜನರು ಸಲಹೆಯನ್ನು ಪಡೆಯುವುದರಲ್ಲಿ ಯಾವುದೇ ಹಾನಿ ಇಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಹಾಗೆಯೇ ಮಾಡಬೇಕು. ಆಮಿರಗಳಲ್ಲಿ ಮೊಬಲ್ಲಿಗರನ್ನು ಸೇರಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಅವರು ಇದರ ಜೊತೆಗೆ ತರಬೇತಿ ಮಾಡಬಹುದು. ನೀವು ತರಬೇತಿಗಾಗಿ ವ್ಯಾಪಕವಾದ ಮತ್ತು ಶಾಶ್ವತವಾದ ಯೋಜನೆಯನ್ನು ರೂಪಿಸಬೇಕಾಗುತ್ತದೆ. ಜಮಾತ್ ಎಷ್ಟು ಹೆಚ್ಚು ಬೆಳೆಯುತ್ತದೆಯೋ ಅಷ್ಟು ಹೆಚ್ಚು ತರಬೇತಿ ಆಗುತ್ತಿರುತ್ತದೆ. ನೀವು ನಿಮ್ಮನ್ನು ನೀವೇ ಮಾದರಿಯನ್ನಾಗಿ ಮುನ್ನಡೆಸಬೇಕು. ಕೇವಲ ಸಾತ್ವಿಕರ ಬಗೆಗಿನ ಪುಸ್ತಕಗಳನ್ನು ಓದುವುದು ಮತ್ತು ಅವರ ಉದಾಹರಣೆಗಳನ್ನು ಪ್ರಸ್ತುತಪಡಿಸುವುದು ಇದರ ಅರ್ಥವಲ್ಲ. ನೀವು ನಿಮ್ಮ ಸ್ವಂತ ಉದಾಹರಣೆಯನ್ನು ಪ್ರಸ್ತುತಪಡಿಸುವಾಗ ನಾನು ಇದನ್ನು ಮಾಡಿದ್ದೇನೆ ಮತ್ತು ಅಲ್ಲಾಹನು ನನ್ನ ದುಆಗಳನ್ನು ಈ ರೀತಿಯಾಗಿ ಸ್ವೀಕರಿಸಿದ್ದಾನೆ ಮತ್ತು ಇದಾಗಿದೆ ಅದರ ಫಲಿತಾಂಶ ಎಂದು ಹೇಳುವಾಗ, ಅಥವಾ ನಾವು ಇಂತಿಂತಹ ಕೆಲಸವನ್ನು ಮಾಡಿದ್ದೇವೆ ಮತ್ತು ಅಲ್ಲಾಹನು ನಮಗೆ ಇಂತಿಂತಹ ಅನುಗ್ರಹವನ್ನು ನೀಡಿದ್ದಾನೆ ಮತ್ತು ಇದು ಸಂಪೂರ್ಣವಾಗಿ ಅಲ್ಲಾಹನ ಕೃಪೆಯಾಗಿದೆ, ನನ್ನ ಸ್ವಂತ ಪ್ರಯತ್ನಗಳಿಂದಲೇ ಎಂದು ಹೇಳುವಂತಾಗಬೇಕು. ಮೊಬಲ್ಲಿಗನು ಅಲ್ಲಾಹನೊಂದಿಗೆ ನಿಜವಾಗಿ ಬಲವಾದ ಸಂಬಂಧವನ್ನು ಹೊಂದಿದ್ದಾನೆ ಎಂದು ಜನರು ಅರಿತುಕೊಳ್ಳುವಾಗ ಮತ್ತು ಮೊಬಲ್ಲಿಗ್ ಜನರಿಗೆ ಪ್ರಾಮಾಣಿಕವಾದ ಸಲಹೆಯನ್ನು ನೀಡುವಾಗ ಜನರು ಕೇಳುತ್ತಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸುವ ಮೂಲಕ ಮತ್ತು ಅವರೊಂದಿಗೆ ಆಳವಾದ ಪ್ರೀತಿಯ ಬಂಧವನ್ನು ಬೆಳೆಸುವ ಮೂಲಕ ನಿಜವಾದ ಮೋಕ್ಷವನ್ನು ಸಾಧಿಸಲಾಗುತ್ತದೆ ಎಂದು ಹಜರತ್ ಮಸೀಹ್ ಇಸ್ಲಾಂ ಹೇಳಿದ್ದಾರೆ. ನಾನು ಕೇಳಲು ಬಯಸುವುದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಜವಾದ ಪ್ರೀತಿಯನ್ನು ಪ್ರಯತ್ನದ ಮೂಲಕ ಪಡೆಯಲಾಗುತ್ತದೆಯೇ ಅಥವಾ ಅಲ್ಲಾಹನ ಕೃಪೆಯಿಂದ ಪಡೆಯಲಾಗುತ್ತದೆಯೇ? ನನ್ನನ್ನು ಅನುಸರಿಸಿ ಆಗ ಅಲ್ಲಾಹನು ನಿಮ್ಮನ್ನು ಪ್ರೀತಿಸುವನೆಂದು ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ. ಒಬ್ಬರು ನನ್ನನ್ನು ಅನುಸರಿಸಬೇಕು, ನನ್ನನ್ನು ಪಾಲಿಸಬೇಕು, ನಾನು ಆಜ್ಞಾಪಿಸೋದನ್ನು ಕೇಳಬೇಕು, ನನ್ನ ಸ್ವಭಾವವನ್ನು ಅನುಸರಿಸಬೇಕು, ಆಗ ಅಲ್ಲಾಹನು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು. ಅಲ್ಲಾಹನನ್ನು ಪ್ರೀತಿಸುವುದು ಅಂತಿಮ ಉದ್ದೇಶವಾಗಿದೆ ಅಲ್ಲವೇ? ಆದ್ದರಿಂದ ಇದನ್ನು ಮಾಡಲು ಒಬ್ಬರು ಶ್ರಮಿಸಬೇಕು. ಅರ್ಥವಾಯಿತೆ? ನಮ್ಮ ಮಾರ್ಗದಲ್ಲಿ ಪ್ರಯತ್ನಿಸುವವರಿಗೆ ಎಂದರೆ ನನ್ನ ಮಾರ್ಗದಲ್ಲಿ ಪ್ರಯತ್ನಿಸುವವರು ಅದನ್ನು ಪಡೆಯುತ್ತಾರೆ. ಅವರಿಗೆ ನಾನು ಸರಿಯಾದ ಮಾರ್ಗವನ್ನು ತೋರಿಸುತ್ತೇನೆ ಎಂದು ಹೇಳಿದ್ದಾನೆ. ಇದರರ್ಥ ಒಬ್ಬರು ಪ್ರಯತ್ನಿಸಬೇಕು ಮತ್ತು ಶ್ರಮಿಸಬೇಕು. ಅವರು ಪ್ರಯತ್ನಿಸಬೇಕು. ಇದಲ್ಲದೆ ಅಲ್ಲಾಹನು ಕೆಲವು ಜನರಿಗೆ ತನ್ನ ಅನುಗ್ರಹವನ್ನು ನೀಡುತ್ತಾನೆ. ಅಲ್ಲಾಹನು ಕೆಲವು ಜನರಿಗೆ ವಿಶೇಷವಾಗಿ ದಾರಿ ತೋರಿಸುತ್ತಾನೆ, ಆದರೆ ಅದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಅದಕ್ಕಾಗಿಯೇ ಶ್ರಮಿಸುವುದು ಅಗತ್ಯವಾಗಿದೆ. ಅಲ್ಲಾಹನು ಮೊದಲೇ ಈ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಇರಿಸಿದ್ದರೆ ತಬ್ಲೀಗ್ ಮತ್ತು ತರಬೇತಿ ಮಾಡುವ ಅಗತ್ಯವೇನಿದೆ? ಉಪದೇಶಿಸೆಂದು ಹೇಳುವ ಅಗತ್ಯವೇನಿದೆ? ಮಾರ್ಗದರ್ಶನ ಮತ್ತು ಆಜ್ಞೆಗಳನ್ನು ನೀಡುವ ಅಗತ್ಯವೇನಿದೆ? ಏಕೆಂದರೆ ಇವೆಲ್ಲವೂ ನಮ್ಮ ಪ್ರಯತ್ನಗಳ ಮೂಲಕ ಸಾಧಿಸಲ್ಪಡುತ್ತವೆ. ಮೊಬಲ್ಲಿಗರಲ್ಲಿ ಒಬ್ಬರು ಹಜರತ್ ಖಲೀಫತ್ ಮಸೀಹರೊಡನೆ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ವ್ಯವಸ್ಥೆಗಳ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದರು. ಜನರು ತಮ್ಮ ಇಫ್ತಾರ್ ಪಾರ್ಟಿಯನ್ನು ಮನೆಯಲ್ಲಿ ಮಾಡುತ್ತಾರಲ್ಲವೇ? ಹೌದು, ಹೀಗೆ ಮಾಡಬಾರದು. ಒಬ್ಬ ಬಡ ವ್ಯಕ್ತಿ ಇದ್ದರೆ ನೀವು ಅದನ್ನು ಅವರ ಮನೆಗಳಿಗೆ ಕಳಿಸಬಹುದು. ಜರ್ಮನಿಯಲ್ಲಿ ಇಫ್ತಾರ್ ಮಾಡಲು ಆಹಾರ ಇಲ್ಲದ ಮತ್ತು ಉಪವಾಸವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದೆ ಯಾರೂ ಇಲ್ಲ. ಇಫ್ತಾರ್ ಕಾರ್ಯಕ್ರಮಗಳಂತಹ ಯಾವುದೇ ಜಮಾತ್ ಕಾರ್ಯಕ್ರಮ ನಡೆಯುತ್ತಿದ್ದರೆ ವ್ಯವಸ್ಥಾಪಕರು ಹಾಗೆ ಮಾಡಬಹುದು. ಆದರೆ ಜನರ ಪವಿತ್ರ ಕುರಾನ್ ಪಾರಾಯಣದ ಬಗ್ಗೆ ಮತ್ತು ಅವರ ಆರಾಧನೆ ಬಗ್ಗೆಯೂ ಜಾಗರೂಕರಾಗಿರಬೇಕು. ಅದಕ್ಕೆ ಅಡ್ಡಿಯಾಗಬಾರದು. ಅದರ ಜೊತೆಗೆ ಸರಳವಾದ ಇಫ್ತಾರ್ ತಯಾರು ಮಾಡಲು ಸಾಧ್ಯವಾದರೆ ಅವರು ಹಾಗೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಜನರ ಮನೆಗಳಲ್ಲಿ ರೂಢಿಯಾಗಿಬಿಟ್ಟಿದೆ. ಇಫ್ತಾರ್ ಭೋಜನವನ್ನು ಮಾಡಿಕೊಂಡು ಕುಟುಂಬ ಸದಸ್ಯರು ಬೆಳಗಿನಿಂದ ಸಂಜೆಯವರೆಗೆ ಇಫ್ತಾರ್ ತಯಾರಿಯಲ್ಲಿ ನಿರತರಾಗಿರ್ತಾರೆ. ನಮಾಜಿನ ಸಮಯ ಬರುವಾಗ ನಾವು ನಮಾಜ್ಗಳನ್ನು ಜಮಾ ಮಾಡೋಣ, ನಾವು ಇಫ್ತಾರ್ ಊಟ ಮಾಡುತ್ತಿರುವುದರಿಂದ ಇದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳ್ತಾರೆ. ಜನರು ತಮಗೆ ಇಷ್ಟವಾದುದನ್ನು ಆಮಂತ್ರಿಸುತ್ತಾರೆ ಮತ್ತು ಅವರು ಇಫ್ತಾರ್ ಕೂಟಗಳನ್ನು ನಡೆಸುತ್ತಾರೆ. ಇದರಿಂದ ದೂರವಿರಲು ನಾನು ಹೇಳಿದ್ದೇನೆ. ನಮ್ಮ ಮಸೀದಿಯು ಮಗ್ರಿಬ್ನಲ್ಲಿ ಇಫ್ತಾರ್ ಸಮಯದಲ್ಲಿ ಪ್ರತಿದಿನ ತೆರೆದಿರಬೇಕೆಂದು ನಾವು ಪ್ರಯತ್ನಿಸುತ್ತೇವೆ. ಆದರೆ ಕೆಲವರು ಇಫ್ತಾರ್ ಮಾಡಬಾರದು ಎಂಬ ಅಭಿಪ್ರಾಯವನ್ನು ಹೊಂದಿರುವರು. ಹಾಗಾದರೆ ನೀವು ಇಫ್ತಾರ್ ಸಮಯಗಳಲ್ಲಿ ಕೆಲವು ಖರ್ಜೂರಗಳನ್ನು ಅಥವಾ ಬೇರೆ ಯಾವುದಾರನ್ನಾದರೂ ನೀಡಬಹುದು. ಇದರಿಂದ ಜನರು ಬಂದು ತಮ್ಮ ಉಪವಾಸವನ್ನು ಮುರಿಯಬಹುದು. ಫಜಲ್ ಮಸೀದಿಯಲ್ಲಿ ಅಥವಾ ಇಲ್ಲಿಯೂ
ಜನರು ತಮ್ಮ ಉಪವಾಸವನ್ನು ಮುರಿಯಲು ಬರುತ್ತಾರೆ, ಮಗ್ರಿಬ್ ನಮಾಜನ್ನು ಸಲ್ಲಿಸುತ್ತಾರೆ ಮತ್ತು ನಂತರ ಹೊರಟು ಹೋಗುತ್ತಾರೆ. ಆದರೆ ಯಾವುದೇ ವಿಶೇಷ ವ್ಯವಸ್ಥೆ ಇಲ್ಲ. ಲಂಗರ್ ಟೀಮ್ ಆಹಾರವನ್ನು ತಯಾರಿಸುತ್ತದೆ. ನೀವು ಒಂದು ಟೀಮನ್ನು ಮಾಡಬೇಕು. ಜಮಾತಿನ ಸಂಪೂರ್ಣ ವ್ಯವಸ್ಥೆಯು ಅದರಲ್ಲಿ ತೊಡಗಿರಬಾರದು. ಹಾಗಾದರೆ ದೊಡ್ಡ ಗದ್ದಲವಿರುತ್ತದೆ. ಒಬ್ಬರು ಒಂದೆಡೆ ಹೋಗುತ್ತಿರುತ್ತಾರೆ, ಇನ್ನೊಬ್ಬರು ಮತ್ತೊಂದೆಡೆ ಹೋಗುತ್ತಿರುತ್ತಾರೆ ಇತ್ಯಾದಿ. ಈ ರೀತಿ ಆಗಬಾರದು. ಅತಿಥಿ ಬರುವಾಗ ನೀವು ಅವರಿಗೆ ಏನೇನು ಸುಲಭವಾಗಿ ನೀಡಬಹುದೋ ಅದನ್ನು ನೀವು ಅವರಿಗೆ ಇಫ್ತಾರ್ ಆಗಿ ನೀಡುತ್ತೀರಿ ಅಲ್ಲವೇ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖರ್ಜೂರದೊಂದಿಗೆ ಉಪವಾಸವನ್ನು ಮುರಿತಿದ್ದರು. ಆದ್ದರಿಂದ ನೀವು ಇಲ್ಲಿ ಖರ್ಜೂರವನ್ನು ಇರಿಸಬಹುದು. ಅಲ್ಲಿ ಲಂಗರ್ ಖಾನೆ ಇದ್ದರೆ ನೀವು ಸಮೋಸ ಅಥವಾ ಪಕೋಡ ತಯಾರಿಸಬಹುದು, ನೀರು ಕೊಡಬಹುದು. ಅನಂತರ ಮನೆಗಳಿಗೆ ಹೋಗಿ ಊಟ ಮಾಡಬಹುದು. ಮುಲಾಕಾತ್ ಮುಕ್ತಾಯಗೊಂಡಂತೆ ಮುಬಲ್ಲಿಗರಿಗೆ ಹುಜೂರ್ ಅನ್ವರ್ ಅವರೊಂದಿಗೆ ಫೋಟೋ ತೆಗೆಯುವ ಸೌಭಾಗ್ಯ ಲಭಿಸಿತ್ತು ಮತ್ತು ಲೇಖನಿಗಳನ್ನು ಉಡುಗೊರೆಯಾಗಿ ಪಡೆದರು. ಅವು ಕಳೆದ ವಾರದಲ್ಲಿ ನಡೆದ ಮುಲಾಕಾತ್ಗಳ ಮುಖ್ಯಾಂಶಗಳಾಗಿದ್ದವು. ನಾವೀಗ ನಮ್ಮ ಅಂತಿಮ ಭಾಗವಾದ ಜುಮಾ ಖುತುಬಾದ ಸಾರಾಂಶದೊಂದಿಗೆ ಕೊನೆಗೊಳಿಸುತ್ತೇವೆ. ಇಂದಿನ ಖುತುಬಾ ಜುಮಾದಲ್ಲಿ ಹುಜೂರ್ ಅಯ್ಯೂಬ್ ತಾಲಾ ಬಿನ್ ಅಜೀಜ್ ಖೈಬರ್ ಕೋಟೆಗಳ ಮುತ್ತಿಗೆ ಮತ್ತು ಕಿನಾನಾ ಬಿನ್ ರಬಿಯರ ಹತ್ಯೆದ ಬಗ್ಗೆ ಹೇಳಿದರು. ಕಿನಾನದ ಹತ್ಯೆಗೆ ಸಂಬಂಧಿಸಿದಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಸ್ಲಾಮಿನ ಮೇಲಿನ ಸುಳ್ಳು ಆರೋಪಗಳಿಗೆ ಹುಜೂರ್ ಅಯ್ಯೂಬ್ ತಾಲಾ ಬಿನ್ ಅಜೀಜ್ ಉತ್ತರಿಸಿದರು. ಖೈಬರ್ನಲ್ಲಿನ ಈ ಘಟನೆಯನ್ನು ಓರಿಯೆಂಟಲಿಸ್ಟ್ಗಳು ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಇಸ್ಲಾಂ ಧರ್ಮ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಗ್ರಹಿತ ಸ್ವಭಾವಗುಣಗಳ ಮೇಲೆ ಆರೋಪಗಳನ್ನು ಮಾಡುವ ಅಭ್ಯಾಸ ಹೊಂದಿರುವ ವಿಮರ್ಶಕರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಂಪತ್ತಿನ ದುರಾಸೆ ಮತ್ತು ಲಾಲಸೆ ಇತ್ತು ಎಂದು ಹೇಳಿದ್ದಾರೆ. ಅಥವಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಿಧ ದಬ್ಬಾಳಿಕೆಯ ಮತ್ತು ಅನ್ಯಾಯದ ಕೃತ್ಯಗಳನ್ನು ಮಾಡಿದ್ದಾರೆ ಎಂದು ತೋರ್ಪಡಿಸಲು ಅವರು ಪ್ರಯತ್ನಿಸಿದ್ದಾರೆ. ಅಂತಹ ಆರೋಪಗಳನ್ನು ಮಾಡಿದವರು ಎಲ್ಲ ವಿವೇಕ ಮತ್ತು ನ್ಯಾಯವನ್ನು ಬಿಟ್ಟಿರುವರು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವು ತೆರೆದ ಪುಸ್ತಕದಂತಿದೆ ಮತ್ತು ಎಲ್ಲರ ಮುಂದೆ ಇದೆ. ಯಾವುದೇ ಯುದ್ಧ ಪ್ರಾರಂಭವಾಗುವ ಮೊದಲು ಚಿಕ್ಕ ಮಕ್ಕಳನ್ನು ಹಾಗೂ ಮಹಿಳೆಯರನ್ನು ಕೊಲ್ಲಬಾರದು ಎಂದು, ಒಂದು ಮರವನ್ನು ಕೂಡ ವಿನಾಕಾರಣ ಮುರಿಯಬಾರದು ಎಂದು ಅವರು ಹೇಳುತ್ತಿದ್ದರು. ಪ್ರಾಣಿಗಳ ನೋವನ್ನು ಕೂಡ ನೋಡುವುದನ್ನು ಸಹಿಸಲಾಗದ ವ್ಯಕ್ತಿ ಮನುಷ್ಯರ ಮೇಲೆ ಹೇಗೆ ಕಠಿಣವಾಗಿ ವರ್ತಿಸಬಲ್ಲರು? ಅಂತೆಯೇ ಕೊಳ್ಳೆ ಹೊಡೆಯುವ ಸಲುವಾಗಿ ಯುದ್ಧ ಮಾಡುವುದು ಸಂಪೂರ್ಣವಾಗಿ ಆಧಾರರಹಿತ ಆರೋಪವಾಗಿದೆ. ಮತ್ತು ಖೈಬರ್ ಕದನಕ್ಕೆ ಸಂಬಂಧಿಸಿದಂತೆ ಸಂಪತ್ತಿನ ಲಾಲಸೆಯಿಂದ ಈ ಯುದ್ಧದಲ್ಲಿ ಪಾಲ್ಗೊಳ್ಳಲು ಬಯಸುವವರು ನಮ್ಮೊಂದಿಗೆ ಬರಬಾರದು ಎಂದು ಮದೀನದಿಂದ ನಿರ್ಗಮಿಸುವ ಮೊದಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದ್ದರು. ಇದರ ಬಗ್ಗೆ ಈ ಹಿಂದೆ ಹೇಳಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾದರಿ ಹೀಗೆ ಆಗಿರುವಾಗ ಅಂಥವರ ಕುರಿತು ಇಂತಹ ಯಾವುದಾದರೂ ವರದಿ ಮುಂದೆ ಬಂದರೆ ನ್ಯಾಯಪರತೆ ಅವಶ್ಯಪಡುವುದು ಏನೆಂದರೆ ಅದನ್ನು ಪರಿಶೀಲಿಸಬೇಕು, ವಿಶ್ಲೇಷಿಸಬೇಕು ಎಂದಾಗಿದೆ. ಪ್ರತಿ ಹದೀಸ್ ಮತ್ತು ವರದಿಗಳನ್ನು ಸಾಧ್ಯವಾದಷ್ಟು ಗೌರವಿಸುವುದು ಮೊದಲ ಪ್ರಯತ್ನವಾಗಿರಬೇಕು ಮತ್ತು ಸಾಧ್ಯವಾದರೆ ವಿಷಯವನ್ನು ತಾಳೆ ಹಾಕಿ ನೋಡಬೇಕು. ಹೇಗಿದ್ದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೌರವ ಮತ್ತು ಪರಿಶುದ್ಧ ಸ್ವಭಾವವನ್ನು ಆಧರಿಸುವುದು ಅತ್ಯಂತ ಮುಖ್ಯವಾದ ಸಂಗತಿಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯದ ಸಾಕಾರ ರೂಪವಾಗಿದ್ದರು ಮತ್ತು ಮಾನವ ಕುಲದ ಕರುಣೆಯಾಗಿದ್ದರು. ಇದಕ್ಕೆ ವಿರುದ್ಧವಾದ ಯಾವುದೇ ನಿರೂಪಣೆ ಮತ್ತು ವರದಿಯನ್ನು ಸ್ವೀಕರಿಸಲಾಗದು.